ಚೆನ್ನಮ್ಮ ಧೈರ್ಯ, ಸಾಹಸ, ಸ್ವಾಭಿಮಾನದ ಪ್ರತೀಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್. ವೀರರಾಣಿ ಚೆನ್ನಮ್ಮ ಧೈರ್ಯ, ಸಾಹಸ, ಸ್ವಾಭಿಮಾನದ ಪ್ರತೀಕಳಾಗಿದ್ದಳು ಅಂತ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ನುಡಿದರು. ಅವರು ಪಟ್ಟಣದ ಅಂಚಿನಲ್ಲಿರುವಂತಹ ವೀರರಾಣಿ ಚೆನ್ನಮ್ಮ ವೃತ್ತದಲ್ಲಿ ತಾಲೂಕು ಆಡಳಿತ ವತಿಯಿಂದ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮಳ 201ನೇ ವಿಜಯೋತ್ಸವ ಹಾಗೂ 247ನೇ ಜಯಂತ್ಯೋತ್ಸವ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದರು. ಕಾರ್ಯಕ್ರಮವನ್ನು ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಉದ್ಘಾಟಿಸಿ ಮಾತನಾಡಿದರು. ಕಿತ್ತೂರು ರಾಣಿ ಚೆನ್ನಮ್ಮಾಜಿಯವರ ಧೈರ್ಯ, ಸಾಹಸ ಸದಾ ಸ್ವಾಭಿಮಾನದ ಪ್ರತೀಕವಾಗಿದೆ. ಕನ್ನಡ ನಾಡಿನ ವೀರ ವನಿತೆ ಧೈರ್ಯ, ಸ್ವಾಭಿಮಾನದ ಸಹಕಾರ ಮೂರ್ತಿಯಾಗಿದ್ದಾರೆ. ಈ ನೆಲದ ಉಳಿವಿಗಾಗಿ ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಟವನ್ನು ಮಾಡಿದ್ರು. ನಾಡಿನ ಹೆಮ್ಮೆಯ ವೀರ ವನಿತೆಯಾದ್ರೆ ಅಂತ ಹೇಳಿದ್ರು. ಮಹನೀಯರ ಜಯಂತಿಗಳನ್ನು ಒಂದು ಜಾತಿ, ಧರ್ಮ, ವರ್ಗಕ್ಕೆ ಸೀಮಿತಗೊಳಿಸಬಾರದು ಅಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದರು. ಆಶೀರ್ವಾದದಿಂದ ಈ ನಾಡಿಗೆ ಒಳ್ಳೆಯದಾಗಲಿ ಅಂತ ಹೇಳಿದರು. ತಹಸೀಲ್ದಾರರಾದಂಥ ವಿ.ಕೆ. ನೇತ್ರಾವತಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ನರಸಪ್ಪ ಗುಂಡು ಮುಣುಗು ಮತ್ತು ಕೆ. ತಿಪ್ಪೇಸ್ವಾಮಿ, ಪಂಚಮಸಾಲಿ ಮುಖಂಡರಾದ ಗುರುಸಿದ್ದನಗೌಡ್ರ ಮತ್ತು ಗುಳಗಿ ವೀರೇಂದ್ರ, ತರಕಾರಿ ರೇವಣ್ಣ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯಕ್, ಕುಮಾರಗೌಡ, ಟಿ.ಜಿ. ಮಲ್ಲಿಕಾರ್ಜುನ ಗೌಡ, ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಕುಮಾರ್ ಮತ್ತು ಸಂಘಟನೆ ಅಧ್ಯಕ್ಷ ಸುನಿಲ್ ಗೌಡ, ನಾಗನಗೌಡರು ಮತ್ತು ತಾಲೂಕು ಸಂಘದ ಅಧ್ಯಕ್ಷರಾದಂಥ ವೆಂಕಟೇಶ್, ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಪ್ರಮುಖ ಮುಖಂಡರು ಭಾಗಿಯಾಗಿದ್ದರು. ವಿವಿಧ ವಾದ್ಯ ವೃಂದಗಳನ್ನು ಒಳಗೊಂಡ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ಪ್ರವಾಸಿ ಮಂದಿರದಲ್ಲಿ ವಿರಮಿಸಿತು. ಅಖಿಲ ಭಾರತ ವೀರಶೈವ ಪಂಚಮಸಾಲಿ ಸಮಾಜದ ನೂರಾರು ಯುವಕರು, ಹಿರಿಯರು, ಮಹಿಳೆಯರು, ಚೆನ್ನಮ್ಮಳ ವೇಷ ಧರಿಸಿದ ಮಕ್ಕಳು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಕೂಡ್ಲಿಗಿ ಚಿದಾನಂದ ಸ್ವಾಮೀಜಿಯವರು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು ಮತ್ತು ಸಿಪಿಐ ಪ್ರಹ್ಲಾದ್ ಆರ್. ಚನ್ನಗಿರಿ, ಪಿಎಸ್ಐ ಸಿ. ಪ್ರಕಾಶ್ ರವರು ಸಿಬ್ಬಂದಿಯವರ ಜೊತೆಗೂಡಿ ಹಾಜರಿದ್ದರು. ಶಾಂತಿ ಸುವ್ಯವಸ್ಥೆ ಅಗತ್ಯ ಬಿಗಿ ಬಂದೋಬಸ್ತ್ ಕ್ರಮ ಜರುಗಿಸಲಾಗಿತ್ತು. ವರದಿ ಕೆ.ವಿ. ಮಹೇಶ್, ಕೂಡ್ಲಿಗಿ.